A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಲಾರಿಯಲ್ಲಿ ಅಕ್ರಮವಾಗಿ ಹುಳುವಿನ ರಸಗೊಬ್ಬರದ ಜೊತೆಗೆ ಮದ್ಯ ಸಾಗಿಸುವಾಗ ಖಚಿತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ದಾಳಿಗೈದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದರು. ಹೌದು, ವಿಜಯಪುರ ನಗರದಲ್ಲಿ ಮಾತನಾಡಿದಂತಹ ಅವರು ಶ್ರೀನಿವಾಸ ಮೀಸಿ, ಹುಸೇನ್ ಸಾಬ್ ಮುಲ್ಲಾ, ಸಿದ್ದರಾಮ ಢಾಲೆ, ಬಸವರಾಜ್ ಭಜಂತ್ರಿ ಬಂಧಿತ ಆರೋಪಿಗಳಾಗಿದ್ದು, ಜಲನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕೋಲಾರ ನಾಕಾದ ಹತ್ತಿರ ಅಕ್ರಮವಾಗಿ ಸರಾಯಿ ತುಂಬಿದ ಲಾರಿಯನ್ನ ನಿಲ್ಲಿಸಿದ್ದು ಅದನ್ನು ಗೋವಾದಿಂದ ಮಹಾರಾಷ್ಟ್ರದ ಕಡೆಗೆ ಸಾಗಾಟ ಮಾಡುತ್ತಿರುವಾಗ ಪೊಲೀಸರು ದಾಳಿಗೈದು 1,02,79,560 ಮೌಲ್ಯದ ಮದ್ಯವನ್ನು ಜಪ್ತಿಗೈದಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ಗೋವಾ ರಾಜ್ಯದಿಂದ ಅಕ್ರಮವಾಗಿ ಸರಾಯಿನ ತಂದು ಮಹಾರಾಷ್ಟ್ರ ರಾಜ್ಯಕ್ಕೆ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿರುವಾಗ ಸಿಕ್ಕಿದ್ದು, ಈ ಬಗ್ಗೆ ಸದರಿ ಆರೋಪಿತರ ಮೇಲೆ ಜಲನಗರ ಠಾಣೆ ಗುನ್ನೆ ನಂಬರ್ 109/2026 ಅಂಡರ್ ಸೆಕ್ಷನ್ 32, 34, 38A ಕೆಇ ಆಕ್ಟ್ ಅಡಿ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಅಕ್ರಮವಾಗಿ ರಸಗೊಬ್ಬರದ ಜೊತೆಗೆ ಮದ್ಯ ಸಾಗಿಸುವಾಗ ಖಚಿತ ಮಾಹಿತಿಯನ್ನ ಆಧರಿಸಿ ಪೊಲೀಸರು ದಾಳಿಗೈದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿರುವ ಘಟನೆ ವಿಜಯಪುರ ನಗರದ ಕೋಲಾರ ಬೈಪಾಸ್ ಬಳಿ ಸಂಭವಿಸಿದೆ. ಲಾರಿಯಲ್ಲಿ ರಸಗೊಬ್ಬರದ ಮಧ್ಯೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ರು. ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಪೊಲೀಸರು ದಾಳಿಗೈದು ರಸಗೊಬ್ಬರದ ಚೀಲಗಳನ್ನ ತೆಗೆದಾಗ ಚೀಲದ ನಡುವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ಜಪ್ತಿಗೈದಿದ್ದಾರೆ. ಇನ್ನು 3ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಕೇಸ್ನಲ್ಲಿ ಹಲವಾರು ಕೈವಾಡ ಇರಬಹುದು ಎಂದು ಮುಂದಿನ ಕಾನೂನು ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ. ಈ ವೇಳೆ ಜಲನಗರ್ ಪೊಲೀಸ್ ಠಾಣಾ ಅಧಿಕಾರಿಗಳು ಆದಂತಹ ಸದಾಶಿವ್ ಬಾಡ್ಗಿಮಠ್, ರುಕ್ಮಿದ್ದೀನ್ ಮುಲ್ಲಾ, ವಿಠಲ್ ಕಟ್ಟಿಮನಿ ಸೇರಿದಂತೆ ಇನ್ನಿತರರು ಇದ್ರು. ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಈಗಾಗಲೇ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಓವರ್ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವೇಷನ್ ಮತ್ತೆ ಸರ್ವೆಲೆನ್ಸ್ ಇಟ್ಟಾಗ ಡಿಎಸ್ಪಿ ಸಿಟಿ ಆದಂತ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ ಅನ್ನ ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತೆ ಹಿಂದ್ಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರಾಂಡೆಡ್ ಲಿಕ್ಕರ್ ಅನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೇಂಡಿ ಹೇಗೆ ಅಂತಂದ್ರೆ, ಈ ಡ್ರೈವರ್ಸ್ ಗಳಿಗೆ ಕೇವಲ ವಾಟ್ಸ್ಆಪ್ ಲೊಕೇಶನ್ಸ್ ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ ಗಳು ಇಬ್ಬಿಬ್ರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸ್ಆಪ್ ಲೊಕೇಶನ್ಸ್ ಗಳಿಗೆ ಹೋಗಿ ವೆಹಿಕಲ್ ಅನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ ಇಂದ ಮತ್ತೆ ಬೇರೆ ಡ್ರೈವರ್ಸ್ ಗಳು ಬಂದು ಅದನ್ನ ನೆಕ್ಸ್ಟ್ ಲೊಕೇಶನ್ ಗೆ ತಗೊಂಡೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ ಹೋಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಡ್ರೈವರ್ಸ್ ಗಳನ್ನ ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿ ಅವನು, ಮತ್ತೆ ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ದರಾಮ್, ಈತ ಸೊಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನ್ಗೆ ಓನರ್ಶಿಪ್ ಇರೋದು. ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಸೊ ದಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂತ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ರಿದ್ದು ಮತ್ತೆ ಈ ಏನು ಮಾರಾಟವನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ ಲೀಗಲಿ ಬ್ರಾಂಡೆಡ್ ಲಿಕ್ಕರ್ ಗೋವಾದಲ್ಲಿ ಅದು ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದ್ರೆ, ಈ ನಮ್ಗೆ ಸಿಕ್ಕಿರುವಂತಹ ಈ ಏನು ಎಲ್ಲಾ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಸನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ ಗಳು ಸಿಕ್ಕಿದಾವೆ. ಅದರದ್ದು ಬರೇ ಲಿಕ್ಕರ್ ಬೆಲೆನೆ ಅಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯ್ತು ಅಂತಂತಂದ್ರೆ, ಕರ್ನಾಟಕದ ವ್ಯಾಲ್ಯೂನ ನಾವು ತಗೊಂಡ್ರೆ, ಯಾಕಂದ್ರೆ ಪ್ರತಿಯೊಂದು ಸ್ಟೇಟ್ ಅನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದ್ ವೇಳೆ ನಾವು ಇದನ್ನ ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾಡಿದ್ರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗ್ಲೂ ಕೂಡ ಇದು ಆಲ್ಮೋಸ್ಟ್ 2 times ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರ್ ಅನ್ನ ಸಾಗಾಟನೆ ಮಾಡುವಂತ ಒಂದು ಟ್ರಕ್ ಅನ್ನ ಇಂಟರ್ಸೆಪ್ಟ್ ಮಾಡಿ ವಿಜಯಪುರ ಡಿಎಸ್ಪಿ ಸಿಟಿ ನಾಗರಾಜು ಮತ್ತೆ ಸಿಪಿಐ ಗೋಲ್ಗುಂಬಾಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿ ಅವರು ಅದನ್ನ ಸಕ್ಸಸ್ಫುಲ್ ಆಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ.
ಅದನ್ನ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಅವರು ಧಾರವಾಡ ಜಿಲ್ಲೆ ದೆನ್ ಬೆಳಗಾವಿ ಬಾಗಲಕೋಟು ಮತ್ತೆ ಬಿಜಾಪುರ ದೆನ್ ಸೊಲಾಪುರ ಆ ರೀತಿ ಮೂವ್ಮೆಂಟ್ ಇದೆ. ಬಟ್ ನಮ್ ಪ್ರಕಾರ ಮೋಸ್ಟ್ ಪ್ರಾಬಲಿ ಅವ್ರು ಒಂದ್ ರೂಟ್ ಇರ್ಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸ್ ಇರ್ಬೋದು, ಬೇರೆ ಬೇರೆ ಕಡೆ ತಗೊಂಡು ಹೋಗುವಂತ ಸಾಧ್ಯತೆ ಎಲ್ಲ ಇರುತ್ತೆ. ದಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದು ಅಲ್ಲಿ. ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್, ಯಾಕಂದ್ರೆ ಇದು ಒಂದೇ ಜಾಗಕ್ಕೆ ಹೋಗೋದು ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆನೂ ಇರುತ್ತೆ. ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿ. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದ್ರದ್ದು 74 ಲಕ್ಷ ಚಿಲ್ಲರೆ, ಇದು 75 ಲಕ್ಷದ ಮೌಲ್ಯದ, ಅಂದ್ರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲಾ ಬಾಕ್ಸ್ ಗಳದ್ದು. ಕರ್ನಾಟಕದಲ್ಲಿ ಇದು 1,36,00,000 ಆಗುತ್ತೆ ಅಂದಾಜು ವೆಚ್ಚ. 1,36,00,000 ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ, ಸೊ ವಿ ಹ್ಯಾವ್ ಟು ಚೆಕ್. ಎವ್ರಿ ಸ್ಟೇಟ್ ಹ್ಯಾಸ್ ಅ ಡಿಫರೆಂಟ್ ರೇಟ್ಸ್. ಇದು ಟೋಟಲ್ ನಮ್ದು ಸುಮಾರು 19, 23, 30, 48, 58 ಸುಮಾರು 61,000 ಬಾಟಲ್ಸ್ ವರ್ಗುನು ಆಗುತ್ತೆ ಟೋಟಲ್ ಬಾಟಲ್ಸ್ ಅಂದಾಜು. ಎಸ್, ಇಟ್ ಇಸ್ ದ ಟೋಟಲ್ ಬಾಟಲ್ಸ್. ಬಾಟಲ್ ಸೈಜ್ ಅದು ವೇರಿ ಇರ್ಬೋದು. ಟೋಟಲ್ ಬಾಟಲ್ಸ್ ನಕಲಿ ಏನಲ್ಲ. ಇದು ಸುಮಾರು 12,952 ಲೀಟರ್ ಲಿಕ್ಕರ್ ಇದೆ ಎಲ್ಲ ಸೇರಿ. 12,952 ಲೀಟರ್ ಲಿಕ್ಕರ್ ಇದೆ. ಸೊ ಮತ್ತೆ ಲಾರಿನೂ ಕೂಡ 28 lakhs ನಿಯರ್ಲಿ ಎಲ್ಲ ಸೇರಿದ್ರೆ ಸುಮಾರು ಗೋವಾ ರೇಟಿಗೆ ಹೋದ್ರೆ ಇದು 1,79,560,000 ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರಾಸ್ ಕರ್ನಾಟಕ ರೇಟಿಗೆ ಹೋದ್ರೆ ಇದು 1,65,00,000 ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತೆ ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮ್ ನ ಕರ್ಕೊಂಡೋಗಿ ರೈಡ್ ಮಾಡಿ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದ್ರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ತರ ಬೇರೆನೂ ಮಾಡ್ತಾ ಇರಬಹುದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಮಾತ್ರ ಮಾರಾಟಕ್ಕೆ ಇರೋ ಲಿಕ್ಕರ್? ಎಸ್, ಇಟ್ ಈಸ್. ಅದ್ರ ಮೇಲೆ ಬರ್ದಿದ್ದಾರೆ ಬ್ರ್ಯಾಂಡಿಂಗ್ ಅಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತ ಹೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂತ ಒಂದು ಇದನ್ನ ಮಾಡಿದ್ದಾರೆ. ಅದನ್ನ ಆ ಸ್ಟಿಕ್ಕರ್ ಅಂತ ಈಗ ಆಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನ ತೆಗಿತಾರೆ. ಸೊ ದಟ್ ಅವ್ರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತೇಳಿ. ಬಟ್ ಇದನ್ನ ಏನು ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನ ಎಲ್ಲ ಹಾಕಿದ್ದಾರೆ ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನ. ಸೊ ದಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತೇಳಿ ಅನ್ಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಅದನ್ನ ಕಂಟಿನ್ಯೂ ಮಾಡುತ್ತೆ. ಎಂಟೈರ್ DSP ಮತ್ತು ಅವರ ತನಿಖಾ ತಂಡಕ್ಕೆ ನಾವು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ರೆಸ್ ಮೀಟ್, ಇನ್ನೊಂದು
ಶುಭವಾಗಲಿ, ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು. ಲಾರಿ ಇದೆ, ಒಂದು ಬಾಟಲ್ ತಂದು ತೋರಿಸ್ಬೋದಾ? ತೆಗಿರಿ ಸರ್. ಹೋಗಿ ಜಗ್ಗಿ ನಕ್ ಮುಂದೆ ಸುರೇಶ್ ಎಂದು ಬಾಟ ಸರ್ ಒಂಚೂರಿ ಕಡೆ ನೋಡಿ ಸರ್, ಒಂಚೂರಿ ಕಡೆ ಸರ್. ಸೈಜ್ ಕೇಳಿದ್ರಲ್ಲ, ಎಷ್ಟೆಷ್ಟು ಸೈಜ್ ಸರ್ ವೈಡ್ ಬನ್ನಿ ಬರ್ತೀರಿ ಸರ್. ಗೊಬ್ಬರ ಬ್ಯಾಡ್ರಿ बुलाना उठाने के लिए क्या नहीं है ना अब क्या आओ मच करो रेडा
ಒಳಗ್ರಿ